कूजन्तं राम रामेति मधुरं मधुराक्षरम् आरुह्य कविता शाखा वन्दे वाल्मीकि कोकिलम् वन्दे वाल्मीकि कोकिलम् By the divine grace of Jagannatha Shri Jnanakshi Rajarajeshwari, by the grace of Paramatma in the form of glorious Rama, Sita, Hanuman, Sugriva and all other beautiful characters of Ramayanam, by the grace of Valmiki Rishi, who was so greatly blessed to completely retell the Ramayanam to us. We are all today seated here to read the most glorious Adi Kavya of the world called Srimad Valmiki Ramayana. Jagannate Rajarajeshwari Ammanavara Kripeyinda ಮತ್ತು ಶ್ರೀರಾಮ ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಅನುಮತ್ ಸಮೇತ ಸುಗ್ರೀವಾದಿ ರೂಪಗಳಲ್ಲಿ ಬಂದಿರುವ ಪರಮಾತ್ಮನ ಕೃಪೆಯಿಂದ ಮತ್ತು ವಿಶೇಷವಾಗಿ ನಮಗೆ ಯುಗ ಯುಗಾಂತರದಿಂದ ಈ ವಾಲ್ಮೀಕಿ ಅದ್ಭುತವಾದ ಪ್ರಸಂಗವನ್ನು ನಮಗೆ ಪ್ರಸ್ತುತಪಡಿಸುತ್ತಿರುವ ಪರಮ ತಪಸ್ವಿಗಳಾದ ವಾಲ್ಮೀಕಿ ಋಷಿಯ ಕೃಪೆಯಿಂದ ನಾವೆಲ್ಲರೂ ಮತ್ತೆ ಈ ಸುಂದರವಾದ ಶ್ರೀಮದ್ ವಾಲ್ಮೀಕಿ ರಾಮಾಯಣವನ್ನು ಆದಿ ಕಾವ್ಯವನ್ನು ಓದಕ್ಕೆ ಭಾಗ್ಯವಂತರಾಗಿದ್ದೇವೆ. ರುದ್ರ ಸ್ವರೂಪರಾದ ಆಂಜನೇಯರು ಇವಾಗ ತಮ್ಮ ಪರಾಕ್ರಮವನ್ನು ಮತ್ತೆ ಮತ್ತೆ ಪ್ರಕಟಪಡಿಸ್ತಾ ಇದ್ದಾರೆ. ಭಗವಾನ್ ಹನುಮಾನ್ is now repeatedly showing his power. Just like a person, human being also, when he is really determined, when a person is human is really determined, then control of oneself is not difficult. When you are not determined, sometimes the people who continuously taunt us, taunting, people who taunt us, ಯಾರು ನಮ್ಮನ್ನು ಚಿಡಾಯಿಸ್ತಾ ಇರ್ತಾರೆ ನೋಡಿ, ಕೆಡಕ್ತಾ ಇರ್ತಾರಲ್ಲ, ಅವರು ನಮಗೆ ಲಾಭಕರವಾಗಿ ಆಗ್ತಾರೆ. ದೇ ಬಿಕಮ್ ವೆರಿ ಯೂಸ್ಫುಲ್ ಟು ಅಸ್. ಇಫ್ somebody doesn't taunt, we will never rise. ನಮ್ಮನ್ನು ಯಾರು ಕೂಡ ಕೆಣಕಲಿಲ್ಲ ಅಂತ ಹೇಳಿದ್ರೆ ನಾವು ಹೆಂಗಿದ್ದೇವೆ ಹಂಗಿರ್ತೀವಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಯಾಕೆ ಚೆನ್ನಾಗಿಲ್ಲ ಗೊತ್ತಿಲ್ಲ. ಏನು ಕೂಡ ಏನು ಇಷ್ಟು ಕೂಡ ಗೊತ್ತಿಲ್ಲ ನಿಮಗೆ ಯಾಕೆ ಚೆನ್ನಾಗಿಲ್ಲ ಅಂತ ಕೇಳಿದ್ರೆ ಅವಾಗ ನಮಗೆ ರೋಷ ಬರುತ್ತೆ. जब तक आपको रोष नहीं आता है तब तक कोई बड़ा काम नहीं कर पाएंगे. So until you are one some way or the other agitated. That is why Devi has got Krodhakar Ankushojjvala. ದೇವಿಯ ಬಲಗೈಯಲ್ಲಿ ಮೇಲಿರುವುದು ಅಂಕುಶ. This ankusha is for the sake of controlling anger, but even releasing anger when it is necessary. You should be angry upon oneself. ದುರ್ಬಲರಾಗಿದ್ದರೆ ನಾವು ಸಂತೋಷ ಪಡಬಾರ್ದು. ದುರ್ಬಲರಾಗಿದ್ರೆ ಚೆನ್ನಾಗಿರುತ್ತಲ್ಲ? ದುರ್ಬಲರಾಗಿದ್ರೆ ಚೆನ್ನಾಗಿರುತ್ತಾ? ದುರ್ಬಲರಾಗಿದ್ದರೆ ಸಂತೋಷ ಪಡ್ಬೋದು. ಬಲವಂತರಾಗಬೇಕು. ರೋಗ ಬರಬಾರ್ದು, ಕಾಯಿಲೆ ಬರಬಾರ್ದು, ನೆಗಡಿ ಬರಬಾರ್ದು, ಜ್ವರ ಬರಬಾರ್ದು, ಕೆಮ್ಮು ಬರಬಾರ್ದು, ಏನು ಬರಬಾರ್ದು. ಬರದೇ ಇರಾಗ ನಾವು ನೋಡ್ಕೋಬೇಕು. So when somebody taunts us, when somebody taunts us, then we get angry. When we get angry, what happens? We get a determination. With this determination we can come up. ಯಾರಾದರೂ ನಮ್ಮನ್ನು ಚಿಡಾಯಿಸಿದ್ರೆ ಕೋಪ ಬರುತ್ತಾ ಇಲ್ಲ? ಯಾರಾದರೂ ನಮ್ಮನ್ನು ಕೆಣಕಿದ್ರೆ ಕೋಪ ಬರುತ್ತೆ. ಆದರೆ ಕೆಣಕೋದ್ರಿಂದ ನಮಗೇನು ನಮ್ಮಲ್ಲಿರೋ ದುರ್ಬಲತೆಯೂ ಹೊಟ್ಟೋಗ್ಬಿಡುತ್ತೆ. ಒಳ್ಳೆ ಕಾರ್ಯವನ್ನು ಮಾಡೋಕ್ಕೆ ಸ್ವಲ್ಪ ಕೆಣಕಿದ್ರೂ ಪರವಾಗಿಲ್ಲ, ಒಳ್ಳೆ ಕಾರ್ಯವನ್ನು ಮಾಡಬೇಕು. ಏನೋ ಫೇಲ್ ಆಗಿಬಿಟ್ಟೆಲ್ಲೋ ನೀನು ಅಂತ ಯಾರೋ ಚಿಡಾಯಿಸ್ತಾರೆ, ಮತ್ತೆ ನೋಡ್ದಾ ಫೇಲ್ ಆಗಿಬಿಟ್ಟೆ ನೋಡ್ದಾ ಅಂದರೆ ಬರೋ ಸಾರಿ ನೋಡ್ತೀಯ ನೋಡು ನಾನು ಪಾಸ್ ಆಗ್ಬೇಕು. ಎಷ್ಟು ಬೇಕಾದ್ರೂ ಚಿಡಾಯಿಸ್ಕೊಂಡು ಬರೋ ಸಾರಿ ನೋಡ್ಕೊ ಏನು ಮಾಡ್ತೀವಿ. ಯು ಸಿ ನೆಕ್ಸ್ಟ್ ಟೈಮ್
ದಿಸ್ ಟೈಮ್ ಐ ಫೀಲ್, ನೆಕ್ಸ್ಟ್ ಟೈಮ್ ಐ ವಿಲ್ ನಾಟ್ ಫೇಲ್. ಈ ಚಿಡಾಯಿಸಿದ್ದಾನೆ ಶಕ್ತಿ ಬಂತು. ಯಾರಾದರೂ ನಮ್ಮನ್ನು ಚಿಡಾಯಿಸಿದ್ರೆ ಬೇಜಾರಾಗುತ್ತೆ ಮನಸ್ಸು ಬೇಜಾರಾಗಿದ್ದ ತಕ್ಷಣ ನಮ್ಮಲ್ಲಿರೋ ಶಕ್ತಿ ಜಾಗೃತವಾಗುತ್ತೆ. ಸೊ ಆಂಜನೇಯ ಬಂದು ಬಲವಂತರಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಕಪಿ ಕಪಿ ಅಂತ ಹೇಳ್ತಾ ಇದ್ದಾರಲ್ಲ, ಸಾಧಾರಣ ಕಪಿ ಅಂದರೆ ನಾನು ಸಾಧಾರಣ ಕಪಿ ಅಲ್ಲ, ಅಸಾಧಾರಣವಾದ ಕಪಿ ಅಂತ ತೋರಿಸ್ತಾ ಇದೆ. ಐ ಆಮ್ ನಾಟ್ ಎ ಸಾಧಾರಣ ಕಪಿ, ಐ ಆಮ್ ಅಸಾಧಾರಣವಾದ ಕಪಿ, ಶೋಯಿಂಗ್ ದಟ್ ಐ ಆಮ್ ಆನ್ ಎಕ್ಸ್ಟ್ರಾ ಆರ್ಡಿನರಿ ಮಂಕಿ, ನಾಟ್ an ordinary monkey. Hanuman is showing them. Bowing to the command of their master, all the generals who were endowed with extraordinary energy and agility and equipped with sharp weapons of every kind and followed by all kinds of forces, and who were effulgent as fires, sallied forth in chariots as well as on the back of elephants in rut and horses of extraordinary swiftness. ಇವಾಗ ಈ ಐದು ಸೇನಾಧಿಪತಿಗಳು ಯಾರಿಂದ ಕಳಿಸಲ್ಪಟ್ಟವರು? ಸೇನಾಧಿಪತಿಗಳು ರಾವಣನಿಂದ ಕಳಿಸಲ್ಪಟ್ಟ ಸೇನಾಧಿಪತಿಗಳು. ಅವರೆಲ್ಲ ಏನು ಮಾಡಿದ್ದಾರೆ? ಇವಾಗ ಕುದುರೆಗಳನ್ನು ತಗೊಂಡು ಆನೆಗಳನ್ನು ತಗೊಂಡು ಕುದುರೆಗಳನ್ನು ತಗೊಂಡು ಇವರು ರಥಗಳನ್ನು ತಗೊಂಡು ಜೋರಾಗಿ ಬರ್ತಾ ಇದ್ದಾರೆ. ಯಾರ ಕಡೆ? ಆಂಜನೇಯನ ಕಡೆ ನೋಡ್ಕೊಂಡು ಬರ್ತಾ ಇದ್ದಾರೆ. ಆಂಜನೇಯ ಕಡೆ ನೋಡ್ಕೊಂಡು ಬಂದ ತಕ್ಷಣ ಆಂಜನೇಯ ತಯಾರಾಗಿದ್ದಾರೆ, ಸಿದ್ಧರಾಗಿದ್ದಾರೆ. Thereupon the heroes for their part caught sight of the great monkey Hanuman, who was endowed with extraordinary agility, extraordinary courage, extraordinary strength, extraordinary intelligence, extraordinary ardor, a gigantic body and mighty arms, and was blazing like the rising sun, encircled as he was by the rays of his glory. ತನ್ನದೇ ಶಕ್ತಿಯಿಂದ ಹೊಳೆಯುತ್ತಾ ಇರೋ ಹನುಮಂತ, ಅಸಾಧ್ಯವಾದ ಅಪರಿಮಿತವಾದ ಧೈರ್ಯ, ಅಪರಿಮಿತವಾದ ಶಕ್ತಿ, ಆಶ್ಚರ್ಯಕರವಾದ ಎಲ್ಲವೂ ಕೂಡ ಭಗವಂತನಾದ ಹನುಮಂತ ಜೊತೆ ನೋಡಿದ್ರೆ ಹಂಗೆ ಭಯಂಕರವಾಗಿದೆ. ಬೆಟ್ಟ ನಿಂತ್ಕೊಂಡಿದ್ದಾರೆ. ಇವರೆಲ್ಲರೂ ರಾಕ್ಷಸರ ಮುಂದೆ ಬರ್ತಾ ಇದ್ದಾರೆ. 5 ಜನ ಸೇನಾಧಿಪತಿಗಳು ಬಿಲ್ಲು ಬಾಣವನ್ನು ತಗೊಂಡು, ಕತ್ತಿಗಳನ್ನು ತಗೊಂಡು, ಗದೆಗಳನ್ನು ತಗೊಂಡು, ಎಲ್ಲವನ್ನು ತಗೊಂಡು, ಕುದುರೆ, ಆನೆ, ರಥ ಎಲ್ಲ ಜೋರಾಗಿ ಆಂಜನೇಯ ನೋಡ್ಕೊಂಡು ಬರ್ತಾ ಇದೆ. Immediately on perceiving them, they all who were stationed in all quarters assailed him with their dreadful weapons of every description from every side. ಆಂಜನೇಯ ನಿಂತಿದ್ದಾನಂತ ಗೊತ್ತಾಗಿದ್ದ ತಕ್ಷಣ 5 ಜನ ಸೇನಾಧಿಪತಿಗಳು, ಅವ್ರ ಜೊತೆ ಬಂದಿರೋ ಸೈನಿಕರು ಎಲ್ಲರೂ ಕೂಡ ಒಟ್ಟಿಮೇಲೆ ಒಬ್ಬರೇ ಒಬ್ಬರು ಹನುಮಂತನ ಮೇಲೆ ಅಷ್ಟು 1000 ಜನ ಬಾಣಗಳನ್ನು ಬಿಡ್ತಾ ಇದ್ದಾರೆ, ಶೂಲಗಳನ್ನು ಬಿಡ್ತಾ ಇದ್ದಾರೆ, ಗದೆಯನ್ನು ಹಾಕ್ತಾ ಇದ್ದಾರೆ. ದೊಡ್ಡ ದೊಡ್ಡ ಕೈಯಲ್ಲಿರುವ ಏನು ಮುಸಲ ಅಂತ ಹೇಳ್ತಾರೆ ಅದಕ್ಕೆ, ಅದೆಲ್ಲ ಬಿಸಾಡ್ತಾ ಇದ್ದಾರೆ. ಎಲ್ಲ ಬಿಸಾಡಿದ್ರು ಕೂಡ ಏನಾಗುತ್ತೆ ನೋಡ್ರಿ. 5 sharp and white polished steel shafts with yellow golden tips were dug into his head by Durdhara and shone like petals of lilies, causing no more pain to him than lilies. ತುಂಬಾ ಚೂಪಾಗಿರೋ ಒಂದು ಸಣ್ಣ ಕೈಯಲ್ಲಿ ಬಾಣ ಅಲ್ಲ, ಅದು ಬಾಣಕ್ಕೆ ಉದ್ದವಾದ ಹಿಂಭಾಗದಲ್ಲಿ ಉದ್ದವಾಗಿರುತ್ತೆ. ಆದರೆ ಬಾಣ ಅಲ್ಲಿ ಕೈಯಿಂದನೇ ಬಿಡ್ತಾರೆ. ಕೆಲವು ಬಾಣ ಚೂಪಾಗಿರೋದು ಬಿಟ್ಟಿದ್ದಾರೆ. ಅದೆಲ್ಲ ಹೋಗಿ 5 ಕಡೆ ಹನುಮಂತನಿಗೆ ತಲೆಯಲ್ಲಿ ಚುಚ್ಚಿದೆ. 5 ಕಡೆ ಚುಚ್ಚಿದೆ. ನೋಡೋಕೆ ಹೆಂಗಿದೆ ಅಂತ ಹೇಳಿದ್ರೆ, ಒಂದು ಹೂವಿನ ಮೇಲೆ ಬರುತ್ತೆ ನೋಡಿ, ಹೂವಿಂದ ದಾಸವಾಳ ಒಳಗಡೆಯಿಂದ ಸುಂದರವಾದ ಅಂಗಗಳು ಬರ್ತವೆ ನೋಡಿ, ಅಂಶಗಳು ಆ ಥರ ಕಾಣಿಸ್ತಾ ಇದೆ ಅಂತ ಆಂಜನೇಯ. ಆದರೆ ಆಂಜನೇಯನಿಗೆ ನೋವು ಇಲ್ಲ, ಏನೂ ಇಲ್ಲ. ಅಷ್ಟು ಬಲವಂತನಾದ ಆಂಜನೇಯ ಮೇಲೆ ಬಿಟ್ಟೇನೋ ನೋವಾಗುತ್ತೆ ಅವ್ರಿಗೆ. ಚೂಪಾಗಿರೋದು ಕಬ್ಬಿಣದ ಬಿಟ್ಟಿದ್ದಾರೆ ಅಂತೆ. ಆಂಜನೇಯ ಹೋಗಿ ಚೊಚ್ಚಿದೆ, ಆದರೆ ಏನೂ ಆಗಿಲ್ಲ. ಆಂಜನೇಯ ನಾಟ್ at all affected by that. Hanuman is not affected by the darts. They are called as darts. Arrow tips are called as darts. They were thrown and they went all pierced 5 places, but nothing. It's like some flower coming touching Hanuman. Satai panchabhiraviddhah sharai shirasi vanarah utpapatanadan vyomni disho dasha vinadayan tatastu durdharo veerah saratha sajja karmukah kiran sharashatairne kair
किरन् शरशतैर्नैकैर् अभिपेदे महाबलः सकपिर्वारयामास तं व्योम्निशरवर्षिणम् वृष्टिमन्तं पयोदान्ते पयोदमिव मारुतः अर्धमानस्ततस्तेन दुर्धरेणानिलात्मजः चकार निनदं भूयो व्यवर्धत च वीर्यवान् स दूरं सहसोत्पत्य दुर्धरस्य रथे हरिः निपपात महावेगो विद्युद्राशिर्गिराविव Pierced in the head with those 5 arrows, the monkey leapt roaring into the air, making all the 10 directions resound thereby. ಇವಾಗ ಅವರು ಮೊದಲು ಡಾಟ್ ಅಂತ ಹೇಳಿದ್ರಲ್ಲ, ಅದೇನೆಂದರೆ ನಿಜವಾಗಿ ಅದು ಕೂಡ ಬಾಣನೇ. 5 ಪ್ರಕಾರವಾದ ಬಾಣ ಬಂದು ಚುಚ್ಚಿದೆ. ಆದರೆ ಚುಚ್ಚಿದ್ರು ಕೂಡ ಆಂಜನೇಯ ಒಳ್ಳೆ ಅಲಂಕೃತವಾದ ಒಂದು ಕಿರೀಟ ಹಾಕೊಂಡಂಗೆ ಗಾಳಿಗೆ ಹತ್ಬಿಟ್ರಂತೆ ಮೇಲೆ. He just jumped into the air and now he is going to attack everybody. Thereupon the valiant Durdhara, who was endowed with extraordinary might, arrived near him in his chariot with his bow duly stretched and covering him with many hundreds of shafts. ಅವಾಗ ದುರ್ಧರ ಎಂಬ ರಾಕ್ಷಸ ಏನು ಮಾಡ್ತಾರೆ, ಆಂಜನೇಯ ಜಿಗಿಯೋದು ನೋಡ್ಬಿಟ್ಟು ದುರ್ಧರ ಕೂಡ ಅವರು ಕೂಡ ಆಕಾಶ ಮಾರ್ಗಿಗಳು. ಯಾರು? ರಾಕ್ಷಸರು ಕೂಡ ಆಕಾಶ ಮಾರ್ಗಿ. ಅವರು ಕೂಡ ರಥವನ್ನು ತಗೊಂಡು ಈಸ್ ಟೇಕಿಂಗ್ ದ ಚಾರಿಟ್ ಅಂಡ್ ಕಮಿಂಗ್ ಇನ್ ಟು ದಿ ಏರ್. ಹಿ ಈಸ್ ಕಂಟಿನ್ಯೂಸ್ಲಿ ಶೂಟಿಂಗ್ ಆರೋಸ್ ಆನ್ ಹನುಮಾನ್. ಎಷ್ಟೋ ಸಾವಿರ ಅದಕ್ಕೆ ಬಾಣಗಳನ್ನು ಬಿಡ್ತಾ ಇದ್ದಾರಂತೆ. Thereupon the valiant, continuing in the air, the aforesaid Hanuman kept back by means of his very roar Durdhara, who was raining arrows on him, even as the wind would keep back a rainy cloud at the end of the monsoon. ಅಂದರೆ ಅಷ್ಟು ಭಯಂಕರವಾದ ಬಾಣವನ್ನು ಬಿಡ್ತಾ ಇರೋ ರಾಕ್ಷಸ ಬಂದರೂ ಕೂಡ ಆಂಜನೇಯ ಬರೀ ನೋಡಿ, ನಾವು ಅಷ್ಟು ಮಾತಾಡಬೇಕು, ಗಾಳಿ ಬರ್ತಾ ಇದೆಯಲ್ಲ ಬಾಯಿಂದ, ಮಾತಾಡ್ಬೇಕಾದ್ರೆ ಗಾಳಿ ಬರುತ್ತಲ್ಲ ಗಾಳಿ ಬರ್ತಾ ಇಲ್ಲ. ಆ ಥರ ಆಂಜನೇಯ ಏನು ಮಾಡ್ತಾ ಇದ್ದಾರೆ, ಒಂದೇ ಗರ್ಜನೆ ಮಾಡ್ತಾರೆ. ಗರ್ಜನೆಯಿಂದಲೇ ಅವನ ಬಾಣಗಳೆಲ್ಲ ವಾಪಸ್ ಹೋಗ್ತಾ ಇದೆ. ಆಂಜನೇಯ ಮಾಡಿದ ಗರ್ಜನೆಯಿಂದ, ಆಂಜನೇಯನ ಗರ್ಜನೆಯ ಶಕ್ತಿಯಿಂದ ಬಾಣಗಳು ದುರ್ಧರನು ಕೂಡ ಹಿಂದೆ ಹೋಗ್ತಾ ಇದ್ದಾರೆ. ಗಾಳಿ ಜೋರಾಗಿ ಬೀಸಿದಾಗೆ ಮೋಡ ಮುಂದೆ ಬರೋಕ್ಕಾಗಲ್ಲ. ಮೋಡ ಹೆಂಗೆ ಹಿಂದೆ ಹೋಗ್ತಾ ಇರುತ್ತೋ ಆ ಥರ ರಾಕ್ಷಸ ಹಿಂದೆ ಹೋಗ್ತದೆ. ಜಸ್ಟ್ ಬೈ ದಿ ರೋರ್ ಆಫ್ ಆಂಜನೇಯ, ದ ಪವರ್ ಆಫ್ ದುರ್ಧರ ಇಸ್ ಬಿಕಮಿಂಗ್ ನಥಿಂಗ್. Continuing in the air, the aforesaid Hanuman kept back by means of the very roar Durdhara, who was raining arrows on him, even as the wind would keep back a rainy cloud at the end of the monsoon. Being tormented by the aforesaid Durdhara, the powerful Hanuman sprung from the loins of the wind god, emitted a roar once more and grew immensely in size. ಇವಾಗ ಇನ್ನೂ ಜೋರಾಗಿ ದುರ್ಧರ ಹತ್ತ ಬರ್ತಾ ಇದ್ದಾನೆ, ಆಂಜನೇಯ ಇನ್ನೂ ದೊಡ್ಡವರಾಗ್ತಾ ಆಗ್ತಾ ಭಯಂಕರವಾದ ರೂಪವನ್ನು ತಾಳಿದಾರಂತೆ, ತುಂಬಾ ದೊಡ್ಡ ರೂಪವನ್ನು ತಾಳಿದಾರಂತೆ. Bounding high into the air, the aforesaid monkey precipitately fell with great impetuosity on the chariot of Durdhara like a mass of lightning on a mountain. ದೊಡ್ಡ ಸ್ವರೂಪವನ್ನು ತಾಳ್ಬಿಟ್ಟು ಕೆಳಗಡೆ ನೋಡಿದ್ರೆ ದುರ್ಧರ ಮತ್ತು ಅವನ ರಥ ನಿಂತಿದೆ, ಅದ್ರ ಮೇಲೆ ಧಮಾರ್ ಅಂತ ಬಿದ್ದುಬಿಟ್ರು ಅವರು. ಆಂಜನೇಯ ಮೇಲಿಂದ ಬಿದ್ದುಬಿಟ್ರಂತೆ. He just fell down onto the chariot of Durdhara because Hanuman's size was very, very big. What will happen to the chariot? Chariot became pieces. Durdhara also. Lakshmi Ramana Govinda Govinda, he is completely destroyed. Tatas samathitashtam ratham bhagnaksha kubaram vihaya nyapatad bhumau durdharastyak जीवितः
विरूपाक्षयूपाक्षौ दृष्ट्वा निपतितं भुवि तौ जातरोषौ दुर्धर्षौ उत्तेततुरदिन्दमौ सताभ्यां सहसोत्प्लुत्य विष्ठितो विमलेम्बरे मुद्गराभ्यां वक्षस्य विहतः कपिः तयोर्वेगवतोर्वेगम् निहत्य स महाबलः निपपात पुनर्भूमौ सुपर्ण इव वेगितः ससाल वृक्षमासाद्य समुत्पाट्य च वानरः तावुभौ राक्षसौ वीरौ जघान पवनात्मजः ततस्तान् स्त्रीन् हतान् ज्ञात्वा तरस्विना अभिपेदे महावेगः प्रहस्य प्रघसो बली भासकर्णश्च संक्रुद्धः शूलमादाय वीर्यवान् एकतः कपिशार्दूलम् यशस्विनमवस्थितौ